ಟಾಪ್ ಅಲ್ಲಿ ಇದ್ದಂತ ಸ್ಯಾನಿಟೈಸರ್ಸ್, ಸೋಪ್ಗಳು, ಆಯಿಲ್ಗಳು, ಕೇಬಲ್ಗಳು, ರಬ್ಬರ್ ಎಲ್ಲವೂ ಕೂಡ ಬೆಂಕಿಗೆ ಪ್ರೀತಿಯಾದಂತ ವಸ್ತುಗಳನ್ನ ಇವರು ಮೇಲೆ ಪಾರ್ಸಲ್ ಲಗೇಜ್ ಅನ್ನ ಲೋಡ್ ಮಾಡಿಕೊಂಡು, ಅಲ್ರಿ ಮಾನಗೇಡಿ RTO ಅಧಿಕಾರಿಗಳ ಮಾನಗೇಡಿ ಟ್ರಾಫಿಕ್ ಪೊಲೀಸ್ ಅವರ ಅಲ್ರೋ, ರಾತ್ರಿ ಇವತ್ತು ಇಲ್ಲಿಂದ ಅಲ್ಲಿವರೆಗೂ ಟೋಲ್ ಗೇಟ್ ಹಾಕಿ ವಸೂಲಿ ಮಾಡ್ತೀರಾ? ಈ ಬಸ್ಗಳು ಕುಡ್ದವ್ರ? ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಇಂಪ್ಯಾಕ್ಟ್ ಆಲ್ರೆಡಿ ಶುರು ಆಗಿದೆ ಬೆಂಗಳೂರಲ್ಲಿ. ಬಸ್ಗಳವ್ರನ್ನ ಮೊದಲು ಗಾಂಧಿನಗರದಲ್ಲಿರೋ ಉಪ್ಪಾರಪೇಟೆ ಪೊಲೀಸ್ ಅವರ ಮೊದಲು ನಿಮ್ಗೆ ಚಳಿ ಜ್ವರ ಬಿಡಿಸ್ಬೇಕು. ಎಷ್ಟು ಕೋಟಿ ಲಂಚ ಇಸ್ಕೊಂತೀರೋ ನೀವೆಲ್ಲ? ಎಷ್ಟು ಕೋಟಿ ಲಂಚ ಇಸ್ಕೊಂಡು ಈ ಕುಡುಕರನ್ನ ಡ್ರೈವರ್ಗಳನ್ನಾಗಿ ಕಳಿಸ್ತೀರಾ? ಅಲ್ಲಿ ಚೆಕ್ ಮಾಡ್ತಾರೆ ಯಾವ್ದಾದ್ರು ಡ್ರೈವರ್ಗಳನ್ನ, ಇವ್ರು ಕುಡ್ದು ಗಾಡಿ ಓಡಿಸ್ತಾರ? ಆಮೇಲೆ ಬಸ್ ಮೇಲೆ ಲಗೇಜ್ ಯಾಕೆ ಹಾಕಿದ್ದಾರೆ? ಯಾಕೆ ಚೆಕ್ ಮಾಡ್ಬೇಕಾರದು? RTO ಅಧಿಕಾರಿಗಳು, ಉಪ್ಪಾರಪೇಟೆ ಪೊಲೀಸರು ಮಾಮೂಲಿ ತಗೊಂಡು ನೀವು ಈ ಮರ್ಡರ್ಗಳನ್ನ ಮಾಡಕ್ಕೆ ಈ ಬಸ್ಗಳ ಹತ್ರ ತಿಂಗಳು ವಸೂಲಿಗಳಾಕಿ ಅವರು ಕೂಡ ಲಂಚ ಕೊಡ್ತಾರೆ. ಯಾಕೆ ಅಂದ್ರೆ ಲಕ್ಷಾಂತರ ರೂಪಾಯಿ ಪಾರ್ಸಲ್ ಇಂದ ಅವರು ಸಂಪಾದನೆ ಮಾಡ್ತಾರೆ. ಬಸ್ ಅಲ್ಲಿ ಜನರಿಗಿಂತ ಹೆಚ್ಚಾಗಿ ಪಾರ್ಸಲ್ ನ ಹಾಕೊಂಡು ಇವತ್ತು 7 ಜನ, ಟೋಟಲಿ 7 ಪೀಪಲ್ ಹ್ಯಾವ್ ಡೈಡ್. 7 ಜನರ ಮರಣ ಮೃದಂಗಕ್ಕೆ ಕಾರಣ ಯಾರು? ಈ ಮರಣ ಮೃದಂಗಕ್ಕೆ ಕಾರಣ ಯಾರು? ನೆನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ದಾವಣಗೆರೆನೋ ಹಾವೇರಿನಲ್ಲೋ ಮಾತಾಡಿದ್ದಾರೆ. ಬಸ್ಸುಗಳು ಸುರಕ್ಷಿತವನ್ನ ಪಾಲನೆ ಮಾಡ್ಬೇಕು. ಅಲ್ರಿ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿರೋದು ಈ ಭಾಷಣ ಮಾಡಕ್ಕಲ್ಲ. ನಿಮ್ಮ ಕೈಗೆ ಅಧಿಕಾರ ಇದೆ. ನಿಮ್ಮ RTO ಅಧಿಕಾರಿಗಳಿಗೆ ಹೇಳ್ಬೇಕು, ಗಾಂಧಿನಗರದಲ್ಲಿ ದೇ ಶುಡ್ ಸ್ಟ್ರಿಕ್ಟ್ಲಿ ಎನ್ಫೋರ್ಸ್. ಗಾಂಧಿನಗರದಲ್ಲಿ ಗೋವಾ ಬಸ್ ಆಗಿರ್ಬೋದು, ಸೀಬರ್ಡ್ ಆಗಿರ್ಬೋದು, VRL ಆಗಿರ್ಬೋದು, ಶರ್ಮಾ ಆಗಿರ್ಬೋದು, ಮಗದೊಂದು ಯಾವುದೇ ಬಸ್ ಅವರಾಗಿರ್ಬೋದು, ಮೇಲೆ ಲಗೇಜ್ ಹಾಕಿದ್ರೆ ಇಮಿಡಿಯೇಟ್ ಆಗಿ RTO ಅಧಿಕಾರಿಗಳು ಅದನ್ನ ಸೀಸ್ ಮಾಡಬೇಕು. ಗಾಂಧಿನಗರವನ್ನೇ ಬಿಡಿಸಬಾರ್ದು ಇವ್ರಿಗೆ. ಅಲ್ರಿ ಬಸ್ಗಳು ಶುರು ಆಗದೆ ಗಾಂಧಿನಗರದಲ್ಲಿ RTO ಅಧಿಕಾರಿಗಳು ಆ ಬೇವರ್ಸಿ ಉಪ್ಪಾರಪೇಟೆ ಪೊಲೀಸ್ ಅವರು ಕೆಲಸ ಮಾಡಿದ್ರೆ ಈ ರೀತಿಯ ಮರಣ ಮೃದಂಗ ಅಲ್ರಿ ಬೂದಿ ಆಗ್ಬಿಟ್ರಲ್ರಿ. 800 ಡಿಗ್ರಿ ಹತ್ತಿ ಉರಿದಿದೆ ಬಸ್ಸು. 800 ಡಿಗ್ರೀಸ್, 800 ಡಿಗ್ರಿನಲ್ಲಿ ಕಬ್ಬಣನೆ ಕರ್ಗೋಗುತ್ತೆ. ಇನ್ನು ಮನುಷ್ಯ ಬೂದಿ ಆಗಿಲ್ಲ ಅಂತ ಏನ್ ಗ್ಯಾರಂಟಿಯಲ್ಲಿ? ಇವತ್ತಿಗೆ ಟೋಟಲಿ 7 ಜನರು ಸತ್ತಿದ್ದಾರೆ. ಯಾವಾಗ ಎಚ್ಚೆತ್ಕೊಳ್ತೀರಾ? ಪ್ರಹ್ಲಾದ್ ಜೋಶಿ ಅವರೇ, ಬಿಜೆಪಿ ನಾಯಕರೇ, ಪ್ರತಿ ಬಾರಿ ಕರ್ನಾಟಕ ಬಿಜೆಪಿಗೆ ಅತಿ ಹೆಚ್ಚಿನ ಎಂಪಿಗಳನ್ನ ಗೆಲ್ಸುತ್ತೆ. ರಾಷ್ಟ್ರೀಯ ಹೆದ್ದಾರಿನ ಯಾಕೆ ಸೇಫ್ಟಿ ಮಾಡ್ತಾ ಇಲ್ಲ? ಬೆಂಗಳೂರಿಂದ ಬೆಳಗಾಂವರೆಗೂ 500 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಎಲ್ಲ ಕಿತ್ತೋಗಿದೆ. ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಲ್ಲ, ರಿಫ್ಲೆಕ್ಟರ್ಸ್ ಹಾಕಲ್ಲ. ಆಮೇಲೆ ಟೋಲ್ ಗೇಟ್ ಕಂಪನಿಗಳವರು ವಸೂಲಿ ಮಾಡೋದ್ರಲ್ಲಿ ಎತ್ತಿದ ಕೈ ವಸೂಲಿ ಮಾಡ್ತಾರೆ. ಆ ಟೋಲ್ ಗೇಟ್ ಹತ್ರ ಗಬ್ಬು ವಾಸನೆ ಹೊಡಿತದೆ. ಇವನ್ ಟೋಲ್ ಗೇಟ್ ಹತ್ರನೇ ಗಲೀಜಿರ್ತದೆ. ಟೋಲ್ ಗೇಟ್ಗಳ ಹತ್ರನೇ ವಾಸನೆ ಹೊಡಿತದೆ. ಯೂನಿಫಾರ್ಮ್ ಹಾಕಲ್ಲ, ID ಹಾಕಲ್ಲ. ಮತ್ತೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಕಡೆ ಅಸುರಕ್ಷಿತ ಹೆದ್ದಾರಿಯನ್ನ ನಿರ್ಮಾಣ ಮಾಡಿರೋ ಕೇಂದ್ರ ಸರ್ಕಾರ ಒಂದ್ ಕಡೆ ಆದ್ರೆ, ಅಲ್ರಿ ಇವತ್ ಬೆಳಗ್ಗೆ ಮಾಧ್ಯಮದವ್ರು ತೋರಿಸ್ತಾ ಇದ್ರು, ಸೀಬರ್ಡ್ ಬಸ್ಸೋನು ಎಣ್ಣೆ ಹೊಡೆದು ಗಾಡಿ ಓಡಿಸಿದಾನೆ, ಬೆಳಗ್ಗೆ ಸಿಕ್ಕಾಕೊಂಡಿದ್ದಾನೆ. ಸೀಬರ್ಡ್ ಬಸ್ಸೋನು ಡ್ರೈವರ್ ಎಣ್ಣೆ ಹೊಡೆದು ಬೆಳಗ್ಗೆ ಸಿಕ್ಕಾಕೊಂಡಿದ್ದಾರೆ. ಮಾಧ್ಯಮದಲ್ಲಿ ಬರ್ತಾ ಇದೆ, ನಾನು ಕೂಡ ಶೇರ್ ಮಾಡಿದ್ದೀನಿ. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಏನು ಪಾಠ ಕಲ್ತರು ಬಸ್ ಓನರ್ಗಳು, ಬಸ್ ಕಂಪನಿಗಳವರು, ಬಸ್ ಅನ್ನ ನಡೆಸುವಂತವ್ರು, RTO ಅಧಿಕಾರಿಗಳು, ಟ್ರಾಫಿಕ್ ಅವರು, ಸರ್ಕಾರ ಏನ್ ಪಾಠ ಕಲ್ತ್ರಿ? ಏನು ಪಾಠ ಕಲ್ತಿಲ್ಲ ಅಂದ್ಮೇಲೆ ನಾವ್ ಯಾರು ಮರ್ತಿಲ್ಲ. ಈ ಬಸ್ಸು ಬೂದಿಯಾದಂತ ವಿಚಾರ, ಬಸ್ಸಿನಲ್ಲಿ ನಮ್ಮ ನಾಗರಿಕರು ಬೂದಿಯಾದಂತ ವಿಚಾರ ನಾವ್ ಯಾರೂ ಕೂಡ ಮರ್ತಿಲ್ಲ. ಏನ್ ಎನ್ಫೋರ್ಸ್ಮೆಂಟ್ ಮಾಡಿದಿರಾ? ರೋಡ್ ಆ ರಸ್ತೆನ ಅದು ಅಲ್ರಿ. ಸತೀಶ್ ಜಾರಕಿಹೊಳಿ ತರ ನಾವು ಹೆಲಿಕಾಪ್ಟರ್ ತಗೊಳಕಾಗ್ತದ? ಕ್ಯಾನ್ ವಿ ಬೈ ಹೆಲಿಕಾಪ್ಟರ್? ಅಥವಾ DK ಶಿವಕುಮಾರ್ ತರ ನಾವೇನಾದ್ರೂ ಹೆಲಿಕಾಪ್ಟರ್ ತಗೊಂಡು ಓಡಕ್ಕಾಗತ್ತಾ? ನಮ್ಮ ಮುಖ್ಯಮಂತ್ರಿ ಓಡಾಡೋದು, ಸಿದ್ದರಾಮಯ್ಯನವರು ಓಡಾಡೋದು ಬರೀ ಪ್ರೈವೇಟ್ ಜೆಟ್ ಅಲ್ಲಿ. ಮೈಸೂರಿಂದ ಬರ್ಬೇಕಾದ್ರೂ ಪ್ರೈವೇಟ್ ಜೆಟ್ ಅಲ್ಲಿ ಬರ್ತಾರೆ. ನಮ್ಗಂತ ಪುಣ್ಯ ಇಲ್ವಲ್ಲ, ನಮ್ಮ ಹತ್ರ ಅಂತ ಹಣ ಇಲ್ಲ, ಸಾಮಾನ್ಯ ಜನರ ಬಳಿ ಅಂತ ಹಣ ಇಲ್ಲ. ಹೋಗ್ಲಿ, ಸಾಮಾನ್ಯ ಜನರು ಓಡಾಡೋದು ರೈಲು, ರೋಡು. ಆ ರೋಡ್ಗಳನ್ನ
ಕಿತ್ತಾಕಿ ಅಲ್ರಿ ರಾಜ್ಯ ಸರ್ಕಾರ ಆಗಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿಯವರು ಬೆಂಗಳೂರಿಂದ ಬೆಳಗಾಂವರೆಗೂ ಕಿತ್ತಾಕಿದಾರಲ್ಲ.